ಮಹಾಮಂತ್ರ ಎಲ್ಲ ಹೇಳಿ ಬುದ್ಧಿನ ಶುದ್ಧ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಅಹಂಕಾರ ಬಿಟ್ಟಿರುತ್ತಲ್ಲ, ಇಮ್ಮಿಡಿಯೇಟ್ ಆಗಿ ಇದು ಡಿಟ್ಯಾಚ್ ಆಗತ್ತೆ. ಇಲ್ಲಿ ಅಲ್ಲಿ ಪರಮಾತ್ಮನಿಗೆ ಅಟ್ಯಾಚ್ ಆಗುತ್ತೆ. ಫಸ್ಟು ಪರಮಾತ್ಮನಿಗೆ ಅಟ್ಯಾಚ್ ಆಗಬೇಕಾದ್ರೆ ಅವನು ಕೂತು ಧ್ಯಾನ ಮಾಡ್ತಾ ಇರೋ ಕಾಲ ಬಹಳ ಮುಖ್ಯ, ಸಮಯ ಮುಖ್ಯ. ಅಲ್ಲಿ ಕೃಷ್ಣ ಇರ್ತಾನೆ ಲಿವಿಂಗ್ ಮೊಮೆಂಟಲ್ಲಿ. ಯಾವುದೋ ಏನೋ ಆಸೆ ಇಟ್ಕೊಳ್ಳೋದು, ನಾಳೆ ಮಾಡ್ತೀನಿ ಅಲ್ಲ, ನಿನ್ನೆ ಆಗಿದ್ದಲ್ಲ ಇವತ್ತು. ನಾವು ಧ್ಯಾನಕ್ಕೆ ಕೂತಾಗ ಕೂತ ಘಳಿಗೆ ಬಹಳ ಮುಖ್ಯ, ಕೂತಿರೋ ಜಾಗ ಬಹಳ ಮುಖ್ಯ, ಆ ಪ್ರೆಸೆನ್ಸ್ ಬಹಳ ಮುಖ್ಯ. ಆ ಟೈಮ್ನಲ್ಲಿ ಯಾವುದು ಡೈವರ್ಷನ್ ಇಲ್ಲದೆ ಸುಮ್ಮನೆ ಕೂತು ಅಹಂಕಾರ ಎಲ್ಲ ಬಿಟ್ಟು ಆಚೆ ಬಾಗಿಲಿಂದ ಆಚೆ ಒಳಗಡೆ ಕೂತ್ಕೊಂಡು ಸುಮ್ಮನೆ ನಿಮ್ಮ ದೇಹನ ಸಡಿಲವಾಗಿಬಿಟ್ಟು ಮನಸ್ಸನ್ನು ಸಡಿಲವಾಗಿಬಿಟ್ಟು ಬುದ್ಧಿನಲ್ಲಿ ಯೋಚನೆಗಳೆಲ್ಲ ತನ್ನಷ್ಟಕ್ಕೆ ಬಿಟ್ಟು ಕೂತ್ಕೊಂಡ್ರೆ ಆ ಬುದ್ಧಿ ನಿಧಾನವಾಗಿ ನಮ್ಮ ಅಹಂಕಾರದಿಂದ ಟಕ್ ಅಂತ ಬಿಡಿಸ್ಕೊಳ್ಳುತ್ತೆ. ಒಂದು ಅಹಂಕಾರ ಬೇರೆಯವರೆಲ್ಲ ನನ್ನನ್ನು ಏನು ಅಂದ್ಕೊಂಡಿದ್ದಾರೆ, ಎರಡನೇ ಅಹಂಕಾರ ನಾನು ಬೇರೆಯವ್ರಿಗೆ ಏನು ಪೋಸ್ ಕೊಟ್ಟಿದ್ದೀನಿ. ಇದೆಲ್ಲ ಅವಶ್ಯಕತೆ ದೇವ್ರ ಎದುರಿಗಿರಲ್ಲಮ್ಮ. ದೇವ್ರು ಇದೆಲ್ಲ ಕೇಳಲ್ಲ. ನಿನ್ನ ಬಗ್ಗೆ ಪ್ರಪಂಚ ಏನು ತಿಳ್ಕೊಂಡಿದೆ ಅವನಿಗೆ ಯಾಕೆ ಬೇಕು? ನಿನ್ನ ಬಗ್ಗೆ ನೀನು ಏನು ತಿಳ್ಕೊಂಡಿದೀಯಾ ಅದು ಸುಳ್ಳು ಅಂತಾನೆ ದೇವರು. ಅದೆಲ್ಲ ನಾಟಕ ಬಿಡು. ಇವಾಗ ನೀನು ನಾನು ಒಂದೇ ಅಂತ ಪರಮಾತ್ಮ ಆಗ್ಬಿಡ್ತಾನೆ. ಪರಮಾತ್ಮನ ರಿಫ್ಲೆಕ್ಷನ್ ಕಾಣುತ್ತೆ. ಇದನ್ನೇ ಜೀವಾತ್ಮ ಪರಮಾತ್ಮನ ಒಂದು ಮಿಲನ ಅಂತ ಹೇಳೋದು. ಆ ಟೈಮ್ನಲ್ಲಿ ಕೂತ್ಕೊಂಡ್ರೆ ನೀನಾಯಿತು, ಪರಮಾತ್ಮ ಆಯಿತು. ಆ ರೀತಿ ಕೂತ್ಕೊಂಡಾಗ ನಿಮಗೆ ಅವನು ಕಾಣಿಸ್ಕೊಳ್ತಾನೆ. ಯಾವ ರೀತಿ ಕಾಣಿಸ್ಕೊಳ್ತಾನೆ? ನಿಮ್ಮ ಬುದ್ಧಿಯಲ್ಲಿ ಬೆಳಕಾಗಿ ಕಾಣಿಸ್ಕೊಳ್ತಾನೆ. ನಿಮ್ಮ ಬುದ್ಧಿ ಎದ್ದೇಳತ್ತೆ, ಜಾಗೃತಿ ಆಗುತ್ತೆ, ನೋಡ್ಕೊಳ್ಳುತ್ತೆ. ಅಯ್ಯೋ ನಾನಿದು ಬರೀ ಪ್ರಾಕ್ಟೀಸ್ ಬರೀ ಹ್ಯಾಬಿಟ್ ನಾನು ಅಂದ್ಕೊಂಬಿಟ್ಟಿದ್ದೆ. ನಾನು ಅಂದ್ಕೊಂಡಿರೋ ಪರ್ಸನಾಲಿಟಿ ಸುಳ್ಳು, ಇದು ನಾನಲ್ಲ, ಇದು ಮಾಡಿದ್ರೆ ದುಃಖನೇ.